ತಾಜುಲ್ ಫುಕಹಾ ಬೇಕಳ ಉಸ್ತಾದ್ ನಾವು ಅರ್ಥ ಮಾಡಬೇಕಾದ ಕೆಲವೊಂದು ವಿಚಾರಗಳಿವೆ. ಉಸ್ತಾದ್ ಯಾಕೆ ವಿದ್ವತ್ ಜಗತ್ತಿನಲ್ಲಿ ವಿಭಿನ್ನವಾಗ್ತಾರೆ ಅಂತ ನಾವು ಅರ್ಥ ಮಾಡಬೇಕು. ಉಸ್ತಾದರ ಸಂದೇಶಗಳು ಇವತ್ತು ಸಮಕಾಲೀನ ಜಗತ್ತಿಗೆ ಅದೆಷ್ಟು ಪ್ರಸಕ್ತಿಯಾಗಿದೆ ಅಂತ ನಾವು ಅರ್ಥೈಸಬೇಕಾಗ್ತದೆ. ಒಂದನೆಯದಾಗಿ ಎಲ್ಲ ಉಲಮಾಗಳ ವಿದ್ವಾಂಸರ ಕರ್ಮಭೂಮಿ ಮತ್ತು ಜನ್ಮಭೂಮಿಯ ನಡುವೆ ಅಂತರಗಳಿರುತ್ತವೆ. ಆದರೆ ಉಸ್ತಾದ್ ವಿದ್ವತ್ ಜಗತ್ತನ್ನ ಅಥವಾ ಈ ಜಗತ್ತಿನಲ್ಲಿ ಹಲವಾರು ವಿದ್ವಾಂಸರನ್ನ ಸೃಷ್ಟಿ ಮಾಡುವುದಕ್ಕಾಗಿ ತನ್ನ ದರ್ಸನ್ನ ಹಲವಾರು ಊರುಗಳಲ್ಲಿ ನಡೆಸಿರಬಹುದು. ಬೇಕಳ ಅನ್ನುವುದು ಅತ್ಯಂತ ಫೇಮಸ್ ಆಗಿರುವಂತಹ ಊರು. ಕೊನೆಯ ಗಳಿಗೆಗಳಲ್ಲಿ ಜಾಮಿಯಾ ಸೌದಿ ಅರೇಬಿಯಾಕ್ಕೆ ಸೇರುವುದಕ್ಕಿಂತ ಮುಂಚೆ ಉಸ್ತಾದರ ಅಧ್ಯಾಪನೆ ಬೇಕಳದಲ್ಲಿ ಆಗಿರಬಹುದು. ಆದರೆ ಉಸ್ತಾದ್ ತನ್ನ ಜನ್ಮಭೂಮಿಯೊಂದಿಗೆ ಉಂಟು ಮಾಡಿದಂತಹ ಅಭೇದ್ಯವಾದ ನಂಟು ಮತ್ತು ತನ್ನ ಅಂತ್ಯ ವಿಶ್ರಮ ಕೇಂದ್ರವಾಗಿ ಜನ್ಮಭೂಮಿಯನ್ನೇ ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾದದ್ದು ನಿಜಕ್ಕೂ ಉಸ್ತಾದರ ಯುನೀಕ್ ಸ್ಕೋಲರ್, ಅದೊಂದು ವಿಶೇಷವಾದ ವಿದ್ವಾಂಸ ಅಂತ ಹೇಳಲಿಕ್ಕೆ ಕಾರಣವಾಗ್ತದೆ. ತನ್ನ ಜನ್ಮಭೂಮಿಯಲ್ಲಿ ನಾನು ಉಸ್ತಾದರ ವಫಾತಿನ ಬಳಿಕ ಅವತ್ತಿನ ಉಪಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿದ್ದ ಅಬ್ಬಾಸ್ ಕೊಡಂಚಿಲ್ ಅವರನ್ನ ಮಾತಾಡಿದ್ದೆ. ಆಗ ಅವರು ಹೇಳಿದರು, ಸುಮಾರು 30ನೇ ವರ್ಷದಿಂದಲೇ ಈ ಊರಿನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ವಫಾತಿನ ತನಕವೂ ಕೂಡ ಅಜೇಯ ಅಧ್ಯಕ್ಷರಾಗಿ ಮುಂದುವರಿಯಲಿಕ್ಕೆ ಉಸ್ತಾದರಿಗೆ ಸಾಧ್ಯವಾಗಿತ್ತು. ಹಬೀಬ್ ಆಕಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗುಣ ಮಹಿಮೆಯಲ್ಲಿ ಅತ್ಯಂತ ವಿಶೇಷವಾದದ್ದು ಏನು ಅಂತ ಕೇಳಿದರೆ, ತನ್ನ ಸ್ವಂತ ಊರಾದ ತನ್ನ ಕುಟುಂಬಿಕರು, ತನ್ನ ಮನೆ ಬಂಧು ಬಳಗದವರು, ಸಹಪಾಠಿಗಳು ಸರ್ವರು ಇರುವಂತಹ ಮಕ್ಕಾದಲ್ಲಿ ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ ಅಮೀನ್ ಅನ್ನುವಂತಹ ವಿಶೇಷವಾದ ಮಹಿಮೆಯ ಗುಣಗಾನವನ್ನ ಅಥವಾ ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗುಣನಡತೆಯ ಮೆಚ್ಚುಗೆಯನ್ನ ಊರಿನವರು ಕೊಟ್ಟಿದ್ದರು ಅನ್ನುವುದು ಅತಿ ದೊಡ್ಡ ಸರ್ಟಿಫಿಕೇಟ್ ಆಗಿತ್ತು. ತಾನು ಬೆಳೆದಂತಹ ಊರಿನಲ್ಲಿ ತನ್ನ ಊರಿನ ಮಸೀದಿಯನ್ನ, ಮೊಹಲ್ಲಾವನ್ನ, ಅದು ಕೂಡ ಮರಿಕ್ಕಳ ಅಂತ ಹೇಳಿದರೆ, ನನ್ನ ಬಾಲ್ಯಕಾಲದಲ್ಲಿ ನಾನು ಓದುವ ಸಂದರ್ಭ ಈ ಮರಿಕ್ಕಳ ಕೇವಲ ಒಂದು ಸಣ್ಣ ಪ್ರದೇಶ ಮಾತ್ರವಲ್ಲ, ಅತ್ತ ಅಗಲ ಲಕ್ಕೇಸರಿಯಿಂದ ಹಿಡಿದು ಇತ್ತ ಅಗಲ ಕಲ್ಮಿಂಜೆಯವರೆಗೆ ಏಕೈಕ ಮಸೀದಿಯಾಗಿ ಮರಿಕ್ಕಳ ಈ ನಾಡನ್ನ ಮುನ್ನಡೆಸ್ತಾ ಇತ್ತು. ಅತಿ ದೊಡ್ಡ ಮಹಲ್ಲಾ ಒಂದರ ಅತಿ ದೊಡ್ಡ ಅಧ್ಯಕ್ಷರಾಗಿ ಶೇಖುನಾ ಬೇಕಳ ಉಸ್ತಾದ ತನ್ನ ಟೀನೇಜ್ ತನ್ನ 30ರ ಹದಿಹರಿಯದಲ್ಲಿಯೇ 30ರ ಆಸುಪಾಸಿನಲ್ಲಿಯೇ ಆಯ್ಕೆಯಾಗಬೇಕು ಅಂತ ಹೇಳಿದರೆ, ಉಸ್ತಾದರ ಯುವ ಜನರಿಗೆ, ಯುವ ವಿದ್ವಾಂಸರಿಗೆ ಉಸ್ತಾದರ ಮಾದರಿಯಾದಂತಹ ಆ ಜೀವನ ಬಗ್ಗೆ ಅಧ್ಯಯನ ಮಾಡಬಹುದು, ಅರ್ಥ ಮಾಡಬಹುದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಉಸ್ತಾದ ಈ ಭಾರತದಲ್ಲಿ ಒಬ್ಬ ವಿದ್ವಾಂಸ ಹೇಗಿರಬೇಕು ಅನ್ನುವುದನ್ನ ಅತ್ಯಂತ ಸ್ಪಷ್ಟವಾಗಿ ಕಲಿಸಿಕೊಟ್ಟಿದ್ದಾರೆ.